ಪ್ಲೇಟಿನ ಅದು ಜಾಸ್ತಿ ಇದೆ. ಏನು ಮೋಸ ಮಾಡೋದು? ಐತೆ ಹಲೋ, ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇದೊಂದು ಫ್ಲಾಪ್ ಚಾಲೆಂಜ್ ವಿಡಿಯೋ ಗಾಯ್ಸ್. ಒಂದು ವ್ಲಾಗ್ ಮಾಡೋಕ್ಕೋಗಿ ಏನೇನೆಲ್ಲ ಆಗೋಯ್ತು ಇದು ಅಂದರೆ, ಇದ್ರ ಬಿಹೈಂಡ್ ಸ್ಟೋರೀಸೇ ನಮಗೆ ತುಂಬ ಎಂಟರ್ಟೈನ್ ಮಾಡ್ಬೋದು. ಮೇ ಬಿ ಸ್ವಲ್ಪ ದಿನದಿಂದ ಪಾನಿಪುರಿ ಚಾಲೆಂಜ್ ವಿಡಿಯೋ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ದಕ್ಕೆ ನಮಗೂ ತುಂಬ ಇಷ್ಟ ಆಗೋಯ್ತು ಅಂತ ನಾವು ಈ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಸ್ಟಡಿ ಹಾಲಿಡೇಸ್ ಇತ್ತು, ಮನೇಲೇಗೂ ಫ್ರೀ ಇದ್ವಿ ಅಂತ ನಾವು ಈ ಪ್ಲ್ಯಾನ್ ಮಾಡಿದ್ವಿ. ಪಾನಿಪುರಿ ಚಾಲೆಂಜ್ ಆದಮೇಲೆ ಮೋಮೋ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಮನೇಲಿ ಪರ್ಮಿಷನ್ ಕೇಳಿದಾಗ ಅವ್ರೇನಂದ್ರು, ಎಕ್ಸಾಮ್ ಟೈಮೀಗ ಹೆಲ್ತ್ ಹಾಳಾಗುತ್ತೆ, ಬೇಡ ರಿಸ್ಕ್ ತೊಗೋಬೇಡಿ ಅಂತ ಅಂದ್ಬಿಟ್ರು. ನಮ್ಮ ಮನೇಲಿರೋರು ನಾವೇನು ಮಾಡೋಣ? ಅದಕ್ಕೆ ಅವ್ರ ಮನೇಲಿ ಯಾರೂ ಇಲ್ಲದಿದ್ದಾಗ ಪ್ಲ್ಯಾನ್ ಮಾಡಿಕೊಂಡು ಇಬ್ಬರೂ ನಮಗೆ 2 hours ಟೈಮ್ ಸಿಕ್ತು. ಅಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ವಿ. 2 hours ಟೈಮ್ ಸಿಗುವಾಗ ನಾವು ಹೋಗಿ ತಗೊಂಡು ಬಂದು ತಿಂದು ವೀಡಿಯೋ ಎಲ್ಲ ಮುಗಿಸಿ ಕ್ಲೀನ್ ಮಾಡೋಕ್ಕೆ 2 hours ಸಾಕಿತ್ತಲ್ವ ಅಂದ್ಬಿಟ್ಟು ನಾವು ಆ ಟೈಮಲ್ಲಿ ಇಟ್ಕೊಂಡ್ವಿ. ಇದನ್ನ ನಾವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪಾನಿಪುರಿ ಹೆಂಗೋ ಇಷ್ಟ ಇರೋದಕ್ಕೇನೋ ಬೇಗ ಬೇಗ ತಿಂದ್ಬಿಟ್ವಿ. ಎಷ್ಟಾದರೂ ಕಷ್ಟಪಟ್ಟೆಲ್ಲ ತಿಂದ್ವಿ. ಬಟ್ ಇದಂತೂ ಒಂದು 4-5 ತಿಂದಮೇಲೆ ಸಾಕಾಗೋಯ್ತು. ಅದ್ರಲ್ಲಿ ತುಂಬ ಸ್ಟಫಿಂಗ್ಸ್ ಇರುತ್ತಲ್ಲ ಆ್ಯಂಡ್ ಮೈದಾ, ಏನು ಮಾಡೋಕ್ಕೆ ತಿನ್ನೋಕ್ಕೆ ಆಗ್ತಾಯಿಲ್ಲ. ನಮಗೆ ಕ್ಯಾಮ್ರಾ ಇದೆ ಅಂತ ಅಂತ ನೆನ್ಪಿಟ್ಕೊಂಡು ನಾವು ಟ್ರೈ ಮಾಡ್ತಾಯಿದ್ರು ಕುತ್ಕೊಂಡು ನೀಟಾಗಿ ತಿನ್ನೋಕ್ಕೆ. ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಈ ಸಪ್ಪಗೆ ತಿಂತಾಯಿದ್ದೀವಿ ಇಬ್ಬರೂ. ಲಾಸ್ಟ್ ಚಾಲೆಂಜ್ ವಿಡಿಯೋದಲ್ಲಿ ನಾನು ಗೆದ್ದಿದ್ದೆ. ಸೊ ನೀನು ಗೆಲ್ಲಬೇಕು ಈ ಸತಿ, ಇಲ್ಲಾಂದರೆ ನನ್ನ ಎಲ್ಲರೂ ರಾಕ್ಷಸಿ ಅಂದ್ಕೊಬಿಡ್ತಾರೆ ಅಂದ್ಬಿಟ್ಟು ನಾನು ಇವಳಿಗೆ ಎದುರಿಸ್ಬಿಟ್ಟಿದ್ದೆ ಅದು ನೀನೇ ಗೆಲ್ಲಬೇಕಂತ. ಅದಕ್ಕೆ ಅವಳು ಫಾಸ್ಟಾಗಿ ತಿಂತವಳೆ ಪಾಪ. ನನಗಂತೂ ಆಗ್ತಾನೇ ಇಲ್ಲ. ನಾನಂತೂ ಅಳಕ್ಕೆ ಆಗ್ಬಿಟ್ಟೆ. ನನಗೆ ಆಮೇಲೆ ತಿನ್ಮೇಲೆ ಅನಿಸ್ತಾಯಿತ್ತು ದಟ್ ನಾವು ಅಪ್ಪ ಅಮ್ಮಂಗೆ ಮೋಸ ಮಾಡ್ತಾ ಇರೋದಕ್ಕೆ ನಮಗೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ. ಅದ್ರಲ್ಲಿ ಬೇರೆ ಬೈ ಮಿಸ್ಸಾಗಿ ಇವರೆಲ್ಲೂ ಮಧ್ಯದಲ್ಲಿ ಬಂದುಬಿಟ್ರೆ, ಬೈ ಮಿಸ್ಸಾಗಿ ಏನೋ ಆಗಿ ಬಂದುಬಿಟ್ರೆ ಅಂತ ಭಯ. ಇವಳೇನೋ ಸಿಗಾಕೊಂಡ್ರು, ಅವ್ರ ಮಗಳು ಓಕೆ. ನಾನು ಮಾಡಿಬಿಟ್ರೆ ನನ್ನ ಮೇಲೆ ಎಲ್ಲಿ ಬೇಜಾರು ಮಾಡ್ಕೊಬಿಡ್ತಾರೋ ಅಂತ ನಾನೇ ಜಾಸ್ತಿ ಎದುರ್ಕೋತಾ ಇದ್ದಿದ್ದು. ಅದು ಚಟ್ನಿ ರೆಡ್ ಕಲರ್ ಅಂತೂ ಫುಲ್ ಖಾರ ಬೇರೆ ಇತ್ತು. ಅವಳಿಗೆ ಬೇರೆ ಖಾರ ಅಂತವಳೆ. ನಾನಂತೂ ಫುಲ್ ಭಯದಲ್ಲೇ ಫುಲ್ ವೀಡಿಯೋದಲ್ಲೂ ನಾನು ಭಯದಲ್ಲೇ ಕೂತ್ಕೊಂಡು ತಿಂತಾಯಿದ್ದೀನಿ. ಆ ಕಡೆ ತಿನ್ನೋಕ್ಕೂ ಆಗ್ತಾಯಿಲ್ಲ, ಈ ಕಡೆ ನೆಮ್ಮದಿನೂ ಇಲ್ಲ. ಅವಳು ಖಾರ ಅಂತಿರೋಳು ಅದನ್ನ ಬಿಟ್ಟು ತಿಂತಾಯಿಲ್ಲ, ಅದನ್ನೇ ಜಾಸ್ತಿ ಇನ್ನೂ ಹಚ್ಕೊಂಡು ತಿನ್ಕೊಂಡು ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು ಅವಳಿಗೆ. ನಾನು ಇವಳು ಯೋಚನೆ ಮಾಡಲಾ ಇಲ್ಲ ಯಾರಾದರೂ ಬರ್ತಾರೆ ಅಂತ ಯೋಚನೆ ಮಾಡಲಾ? ನನಗಂತೂ ಇದೊಂದು ಯಪ್ಪ ಎಲ್ಲ ಆಫ್ ಮಾಡಿಬಿಟ್ಟು ಎಸ್ಬಿಟ್ಟು ಹೋಗೋಣ ಅನಿಸ್ಬಿಡ್ತು. ಬಟ್ ಇಬ್ಬರು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇಷ್ಟು ಎಫರ್ಟ್ಸ್ ಹಾಕಿರೋದಕ್ಕಾದರೂ ಒಂದು ಜಸ್ಟಿಸ್ ಸಿಗಲಿ ಅಂತ ನಾನು ಕಂಟಿನ್ಯೂ ಮಾಡಿದೆ. ಏನೇ ಆದರೂ ಅದು ಜಾಸ್ತಿ ಆದರೆ ಯಾವುದೂ ಇಷ್ಟ ಆಗಲ್ಲ ನನಗೆ ಅದು ಹೋಗ್ತಾ ಇಡ್ಲಿ ತಿನ್ನೋ ಫೀಲ್ ಬಂದುಬಿಡ್ತು. ಫಸ್ಟ್ ನಾವು ಸ್ಟೈಲ್ಗೋಸ್ಕರ ಫೋಕೆಲ್ಲ ತೊಗೊಂಡು ಬಂದು ತಿಂತಾಯಿದ್ವಿ. ಆಮೇಲೆ ತಲೆ ಕೆಟ್ಬಿಟ್ಟು ಕೈಯಲ್ಲೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಆಗಿಬಿಟ್ವಿ. ನಾವು ಇದನ್ನ ನಾವಿಬ್ಬರೇ ಮಾಡಿದ್ದು ಅಂತೆಲ್ಲ ಹೇಳೋದ ಅಂದ್ಕೊಂಡ್ವಿ. ಬಟ್ ಆಮೇಲೆ ತಪ್ಪು ಸುಳ್ಳು ಹೇಳಬಾರ್ದು ಅಂತ ಹೇಳಿಲ್ಲ. ಸೊ ಇವತ್ತಿನ ವ್ಲಾಗಲ್ಲಿ ನಮಗೆ ಇನ್ನೊಂದೇನೆಂದರೆ, ನಾವು ಯಾವತ್ತು ಅಪ್ಪ ಅಮ್ಮನ ಮಾತು ಕೇಳಲ್ವೋ ಇಲ್ಲ ಯಾರಿಗಾದ್ರೂ ಮೋಸ ಮಾಡ್ತೀವೋ ಅವತ್ತು ನಾವು ಖುಷಿಯಾಗಿ ಆ ಟಾಪಿಕ್ಕು ಖುಷಿಯಾಗಿ, ಅಂದರೆ ಏನೇ ಟಾಪಿಕ್ ಆಗಿರಲಿ ಅದಕ್ಕೆ ಗುಡ್ ರಿಸಲ್ಟ್ ಸಿಗಲ್ಲ, ಇಲ್ಲ ಹ್ಯಾಪಿ ಎಂಡಿಂಗ್ ಆಗಲ್ಲ ಅಂತ ನಾನು ತಿಳ್ಕೊಂಡಿದ್ದು. ನಮಗೆ ಇದೆಲ್ಲ ತಿಂದು ಇದು ಕವರ್ನೆಲ್ಲ ನಾವು ಡಿಸ್ಪೋಸ್ ಮಾಡಿ ಎಲ್ಲ ತೊಳ್ದು ಅದನ್ನ ವಾಪಸ್ ಎಲ್ಲ ಟೇಬಲೆಲ್ಲ ಅಲ್ಲಲ್ಲಿಡೋದು ಯಾವ ಥರ ಆಯ್ತಂದರೆ, ಒಬ್ಬರನ್ನ ಮರ್ಡರ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಮುಚ್ಚಾಕಿ ಅಷ್ಟು ಟೆನ್ಷನಲ್ಲಿ ಆ ಥರ ನಾವು ಮಾಡಿರೋದು. ಇದೊಂದು ಲೈಫ್ ಟೈಮ್ ಮೆಮೊರಿ. ವ್ಲಾಗ್ ನೋಡಿದಾಗೆಲ್ಲ ನಮ್ಗೆ ಅದೇ ಒಂದು ನೆನಪಿರ್ಬೇಕು, ಆ ಥರ ಮಾಡ್ಕೊಂಡಿದ್ದೀವಿ ಇಬ್ಬರೂ. ಪಾಪ ನನ್ನ ಫ್ರೆಂಡಿಗೆ ಬೇರೆ ಭಯ, ಇವಳು ಎಲ್ಲಿ ಬೈತಾಳೋ ಅಂದ್ಬಿಟ್ಟು ಅವಳು ಕಷ್ಟಪಟ್ಟು ತಿಂತವಳೆ.
ಯಾಕಂದರೆ ನೀನೇ ಗೆಲ್ಲಬೇಕಂತ ಹೇಳಿದ್ದೆ. ಅದಕ್ಕೆ ಅವಳು ನೀರೆಲ್ಲ ಕುಡ್ಕೊಂಡೆಲ್ಲ ಮುಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ನನಗೆ ಅದು ತಲೆಯೆಲ್ಲ ಸುತ್ತಂಗೆ ವಾಮಿಟ್ ಸೆನ್ಸೇಷನಲ್ಲಿ ಆಗೋಯ್ತು. ಆಮೇಲೆ ನಮಗೆ ತಕ್ಷಣಕ್ಕೆ ನೆನಪಾಗಿದ್ದೇನೆಂದರೆ ಏನಾದರೂ ಹುಷಾರು ತಪ್ಪಿಟ್ರೆ ಒಂದು ವೀಕಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಇದೆ, ಏನು ಮಾಡೋದು ಅಂತ ಅನಿಸ್ಬಿಟ್ಟು ನಾವೇ ಬೇಡ ಅಂತ ಅಂದ್ಕೊಬಿಟ್ವಿ. ಮೇ ಬಿ ಇದು ಫ್ರೆಶ್ ಆಗಿ ಇವತ್ತು ಪ್ರಿಪೇರ್ ಮಾಡಿಲ್ವೇನೋ, ಅದಕ್ಕೆ ಈ ಥರನಾ, ಇಲ್ಲ ಜಾಸ್ತಿ ತಿಂದರೆ ಈ ಥರನಾ, ಏನೇನೋ ಆಗೋಯ್ತು. ನಮಗೆ ಫುಲ್ ಬಾಡಿ ರಿಯಾಕ್ಷನ್ ಆಗೋಕ್ಕೆಲ್ಲ ಸ್ಟಾರ್ಟ್ ಆಗೋಯ್ತು. ಅದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲ, ಅದು ತಿಂತಾನೆ ನಮಗೆ ಒಂಥರ ಆಗೋಗ್ತು. ಅವಳ ಕೈಲಿ ಆಗ್ತಾಯಿಲ್ಲ ಅಂದ್ರೂ ವಿಡಿಯೋ ಕಂಪ್ಲೀಟ್ ಆಗಿಬಿಡ್ಲಿ ಯಾಕೆ ಅಂತ ಪಾಪ ಅವಳು ಅಷ್ಟು ಎಫರ್ಟ್ಸ್ ಆಗ್ತಿದ್ಲು. ಬಟ್ ನಾನೇ ಬೇಡ, ಅಯ್ಯೋ ನಾವಿದ್ರೆ ನಾಳೆ ಏನಾದರೂ ಮಾಡ್ಬೋದು ಅಂದ್ಕೊಂಡು ಸ್ಟಾಪ್ ಮಾಡಿಸ್ಬಿಟ್ಟೆ. ನನ್ನ ಲಾಸ್ಟ್ ವ್ಲಾಗಲ್ಲಿ ಒಳ್ಳೆ ಫ್ರೆಂಡ್ಸ್ ಇದ್ದರೆ ಲೈಫ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಮೆಸೇಜ್ ಕೊಟ್ಟು ವ್ಲಾಗ್ ಎಂಡ್ ಮಾಡಿದ್ದೆ. ಅದೇ ಈ ವ್ಲಾಗಲ್ಲಿ ನೀವು ಯಾವತ್ತೂ ಅಪ್ಪ ಅಮ್ಮನ ಮಾತು ಕೇಳದೇ ಇದ್ದರೆ ಅದೇನೇನೋ ಆಗೋಗ್ಬಿಡುತ್ತೆ ಹೊರತು ಒಳ್ಳೆ ರಿಸಲ್ಟ್ ಬರಲ್ಲ. ನೋಡಿ ಈ ವಿಡಿಯೋ ಥರ